ವಿಜಯಪುರ ಪಟ್ಟಣದ 23ನೇ ವಾರ್ಡ್ ರೆಹಮತ್ ನಗರದ ಮಸೀದಿ ಮುಂಭಾಗದ ರಸ್ತೆಗೆ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ಮಾಡುವುದಕ್ಕೆ ವಾರ್ಡ್ ಸದಸ್ಯ ಸೈಯದ್ ಇಬ್ಗಾಲ್ ಚಾಲನೆ ನೀಡಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಮಾರ್ಗದ ರಸ್ತೆಯುದ್ದಕ್ಕೂ ಗುಂಡಿಗಳು ಬಿದ್ದಿದ್ದವು. ಇದರಿಂದ ಹಲವು ಬಾರಿಗೆ ದ್ವಿಚಕ್ರ ವಾಹನ ಸವಾರರು ಆಯತಪ್ಪಿ ಬಿದ್ದು ಗಾಯಗೊಂಡಿರುವ ಘಟನೆ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯರು ರಸ್ತೆಯನ್ನು ಅಭಿವೃದ್ಧಿಪಡಿಸುವಂತೆ ಆಗ್ರಹಿಸುತ್ತಿದ್ದರು. ಇದೀಗ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸಿದಂತಾಗಿದೆ ಎಂದು ಹೇಳಿದರು. ವಾರ್ಡ್ ಯುವ ಮುಖಂಡ ಮುಸ್ತಫ್ ಮಾತನಾಡಿ, ಕಳೆದ 5 ವರ್ಷಗಳಿಂದ ಪುರಸಭೆ ಸದಸ್ಯರಾದ ಸೈಯದ್ ಇಕ್ಬಾಲ್ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಅವರೇ ಗೆಲ್ಲುತ್ತಾರೆ. ಇವರ ಅವಧಿಯಲ್ಲಿ ಈ ರಸ್ತೆಯ ಚರಂಡಿ ಕಾರ್ಯ ಮಾಡಬೇಕೆಂದು ಮನವಿ ಮಾಡಿದರು. ಈ ವೇಳೆ ಬಾಬಾಜಾನ್, ಹರೀಫ್, ನಾಜೀಮ್, ಇಲಿಯಜ್ ಬಾಷ್, ಕಬೀರ್ ಮತ್ತಿತರರಿದ್ದರು. रोड पड़ा जरा ನಮ್ಮ ಮಕ್ಕಳು ಬರಲ್ಲ. ಬಾಬಾ ಅಣ್ಣ ತಗೊಳ್ಳಕಾಜು ಕೌನ್ಸಿಲರ್ ಇಕ್ಬಾಲ್ ಬೈ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. 5 ವರ್ಷದಿಂದನೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಇವತ್ತು ಕಾಂಕ್ರೀಟ್ ಪ್ರೋಗ್ರಾಮ್ ಮಾಡಿದ್ದಾರೆ. ಹಿಂಗೆ ರೋಡ್ ಎಲ್ಲ ಕಾಂಕ್ರೀಟ್ ನೀಟಾಗಿ ಮಾಡಿದ್ದಾರೆ. ಲೈಟು ಎಲ್ಲ ಕ್ಲೀನಾಗಿ ಹಾಕಿದೆ. ಆಮೇಲೆ ನೀರು ಕರೆಕ್ಟಾಗಿ ಬರ್ತಾ ಇದೆ. ಇನ್ನೊಂದು ವಿನಂತಿ ಏನಂದರೆ ಇಕ್ಬಾಲ್ ಬೈ ಅವ್ರಿಗೆ ಈ ಚರಂಡಿ ಒಂದು ಮಾಡಿಕೊಟ್ಬಿಟ್ರೆ ಈ ಪೀರಿಯಡಲ್ಲಿ ನೆಕ್ಸ್ಟ್ ಟೈಮು ಇವರೇ ಗೆಲ್ಲೋದು. 100ಗೆ 101% ಇವರೇ ಗೆಲ್ಲೋದು. ಇನ್ಶಾಲ್ಲ ನೆಕ್ಸ್ಟ್ ಟೈಮು ಇವರೇ ಗೆಲ್ಲೋದು. ಚರಂಡಿದು ಒಂದು ಮಾಡಿಸ್ಕೊಳ್ಬಿಡಿ. ಖಂಡಿತ ಮಾಡಿಸ್ಕೊಳ್ತೀವಿ.